ಈ ಅಹಂಕಾರ ಎಷ್ಟು ವಿಚಿತ್ರ ವಸ್ತು ಅದು ಅಂದರೆ ನಮ್ಗೆ ಗೊತ್ತೇ ಆಗಲ್ಲ ಅದು ಯಾವಾಗ ಬರುತ್ತೆ ಅಂತ. ಸಣ್ಣ ಸಣ್ಣ ಸಾಧನೆಗಳಲ್ಲಿ ಅಹಂಕಾರ ಬರುತ್ತೆ. ನನ್ನ ಮೇಷ್ಟ್ರು ಭಾಳ ಚೆನ್ನಾಗಿ ಹೇಳೋರು, ಎಷ್ಟರ ಮಟ್ಟಿಗೆ ಬರುತ್ತೆ ಅಂತಂದರೆ, ನೀವು ಬಸ್ ಹತ್ತೀರಿ, ಬಸ್ ಹತ್ತಿ ಕಿಟಕಿ ಪಕ್ಕದಲ್ಲಿ ಸೀಟ್ ಸಿಕ್ಕರೆ ಅಹಂಕಾರ ಬರುತ್ತಂತೆ. ನೋಡಿ, ಇದೇನು ದೊಡ್ಡ ಸಾಧನೆ ಅಲ್ಲ, ಯಾರಿಗೂ ಸಿಕ್ಕಿಲ್ಲ, ಫಸ್ಟ್ ನನ್ನದೇ ಸೀಟು, ಅದು ಕೂಡ ಅಹಂಕಾರನೇ. ಅಂದರೆ ಅಲ್ಲಿಂದ ಶುರು ಆಗುವಂಥ ಅಹಂಕಾರ. ಇನ್ನು ದೊಡ್ಡ ದೊಡ್ಡ ಸಾಧನೆ ಆಗಿಬಿಟ್ಟಂತೂ ರಾಜ್ಯ ಕಟ್ಟಿ ರಾಜ ಪದವಿ ಹಣ ಎಲ್ಲ ಬಂದುಬಿಟ್ರೆ ಅದಕ್ಕೆ ಹೇಳ್ತಾರಲ್ಲ, ಅನ್ನಮದ ಅರ್ಥಮದ ಸಕಲ ವೈಭವದ ಮದವು ಮುನ್ನ ಪ್ರಾಯದ ಮದವು ರೂಪ ಮದವು, ಹೀಗೆಲ್ಲ 8 ಮದಗಳು, ಒಂದಲ್ಲ ಒಂದೇ ಸಾಕಾಗಿತ್ತು, 8. ಇದು ಯಾವಾಗ ಬರುತ್ತೆ, ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ. ಆದರೆ ಅದು ಬಂದಾಗ ಏನಾಗುತ್ತೆ ಗ್ಯಾರಂಟಿ ಗೊತ್ತಿದೆ. ಬಂದಾಗ ಒಂದು ತಲೆಗೆ ಪೆಟ್ಟು ಬೀಳಲೇಬೇಕು, ಬೀಳಿದವ್ರು ತೆಳಗೆ ಇಳಿಯಲ್ಲ. ಅದಕ್ಕೆ ಎಷ್ಟು ಎಚ್ಚರ ಕೊಡ್ತಾರೆ ಬಸವಣ್ಣವರು. ಭಾಳ ದೊಡ್ಡ ವಚನ ಇದು, ಭಾಳ ಮುಖ್ಯವಾದ ವಚನ ಇದು. ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ ಅಂತ. ಆ ಮಾತು ಎಷ್ಟು, ಅದೇ ಹೇಳ್ತಿಲ್ಲ, ಭಾಷೆ ರಾಮಸ್ವಾಮಿ ಸರ್ ಹೇಳಿದ ಹಾಗೆ ಆ ಭಾಷೆಯನ್ನು ಗಮನಿಸಬೇಕು. 900 ವರ್ಷಗಳ ಹಿಂದೆ ಬರೆದಂಥ ಭಾಷೆ ಎಷ್ಟು ಸುಲಭವಾಗಿ ಅದು ಹೊಡಿಬೇಕು ಚಾವಟಿಯಿಂದ. ಹಾಗೆ ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡೆಂಗುರ. ಮಾಡಿದೆನೆನ್ನದಿರ ಲಿಂಗಕ್ಕೆ, ಮಾಡಿದೆನೆನ್ನದಿರ ಜಂಗಮಕ್ಕೆ, ಮಾಡಿದೆನೆಂಬುದು ಮನದಲ್ಲಿಲ್ಲದಡ್ಡೆಡೆ ಬೇಡಿತ್ತ ನೀವ ಕೂಡಲ ಸಂಗಮ ದೇವ. ಎರಡೂ ಇಟ್ಟಿದ್ದಾರೆ ಅದರೊಳಗೆ. ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ, ಇದು ಬಹಳ ಚೆನ್ನಾಗಿದೆ. ಈ ಸ್ವಲ್ಪ ಅರ್ಥ ನೋಡ್ಬೇಕು ಅದನ್ನು. ಬರೀ ಮಾಡಿದೆ ಅಂತ ಹೇಳೋದಲ್ಲ, ನಾನೇನಾದರೂ ಮಾಡಿದ್ದೇನೆ ಅಂತ ನಿಮ್ಮ ಮನಸ್ಸಿನಲ್ಲಿ ಹೊಳೆದ್ರೂ ಕೂಡ. ಈಗ ನಾವು ಅಹಂಕಾರವಾಗಿ ಹೇಳ್ಕೋಬೇಕಾಗಿಲ್ಲ, ನಾನು ಮಾಡಿದ್ದು ಅಂತ. ಇಂಕೊಂದ್ಸಲ ಹೇಳಿದ್ದೆ, ಸಣ್ಣ ಮಾಡಿರ್ತೀವಿ, ಊರು ಮುಂದೆಲ್ಲ ಹೇಳ್ಕೊತೀವಿ ನಾನು ಮಾಡಿದ್ದು ಅಂತ ಎಲ್ಲ ಹೇಳ್ಕೊಂಡು ಅಡ್ಡಾಡ್ತೀವಲ್ಲ. ಆದರೆ ನಾನು ಹೇಳೋದು ಬೇಡ, ನಾನು ಮಾಡಿದ್ದೀನಿ ಅಂತ ಮನಸ್ಸಿನಲ್ಲಿ ಹೊಳೆದರೂ ಕೂಡ ತಪ್ಪದು. ಮನಸ್ಸಿನಲ್ಲೇ ಬರಬಾರ್ದು ನಾನು ಮಾಡಿದ್ದೀನಿ ಅಂತ. ಅದನ್ನು ಹೇಳ್ತಾರೆ ಅವರು. ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ, ನಿಮ್ಮ ಮನಸ್ಸಿನಲ್ಲಾದರೂ ಆ ಭಾವನೆ ಬಂತು ನಾನು ಮಾಡಿದ್ದು ಅಂತ ಬಂದರೆ ಸಾಕು, ಏಡಿಸಿ ಕಾಡಿತ್ತು ಶಿವನ ಡಂಗುರ. ಆ ಶಿವ ನಿಮ್ಮನ್ನು ಸವಾಲೆಸೆದು ಪರೀಕ್ಷೆ ಮಾಡಿ ನಿಮ್ಮ ಹೊರೆ ಹಚ್ಚಿಬಿಡ್ತಾನೆ, ಡಂಗುರ ಹೊಡಿತಾನೆ. ಹಿಂಗೆ ಅಹಂಕಾರ ಬಂದಿದೆ ನಿಮಗೆ ಅಂತ ಹೇಳಿ ತುಂಬ ಪರೀಕ್ಷೆ ಮಾಡ್ತಾನೆ. ಅದು ಮೆಚ್ಚೋಲ್ಲ ಅವನು. ಅದು ಹೇಳ್ತಾರೆ, ಮಾಡಿದೇನೆನ್ನದಿರ ಲಿಂಗಕ್ಕೆ, ಮಾಡಿದೇನೆನ್ನದಿರ ಜಂಗಮಕ್ಕೆ. ಲಿಂಗಕ್ಕೆ ನಾನು ಮಾಡಿದ್ದೇನೆ, ಜಂಗಮಕ್ಕೆ ಮಾಡಿದ್ದೇನೆ. ನಾನು ಭಗವಂತನಿಗೋಸ್ಕರ ಒಂದು ದೇವಸ್ಥಾನ ಕಟ್ಟಿಸಿದ್ದೇನೆ. ಎಷ್ಟರ ಮಟ್ಟಿಗೆ ಆಗಿಬಿಡುತ್ತೆ ಅಂದರೆ, ನಿಮಗೆ ದೇವಸ್ಥಾನದ ವಿಗ್ರಹ ಕಾಣಿಸೋದೇ ಇಲ್ಲ. ನಾ ಮಾಡಿದ ದೇವಸ್ಥಾನ ಅಂತ ಆ ಗರ್ವದಲ್ಲಿ ದೇವಸ್ಥಾನದ ವಿಗ್ರಹನೇ ಕಾಣಿಸಲ್ಲ. ಇಂಕೊಂದ್ಸಲ ಹೇಳಿದ್ದು, ಯಾರೊಬ್ಬರು ದಾನ ಕೊಟ್ಟಿರ್ತಾರೆ ದೇವಸ್ಥಾನದಲ್ಲಿ, ಒಂದು ಟ್ಯೂಬ್ಲೈಟ್ ದಾನ ಕೊಟ್ಟಿದ್ರು ಯಾರೊಬ್ಬರು. ಬೆಳಕೇ ಬರಲ್ಲ ಹೊರಗಡೆ. ಯಾಕೆ ಗೊತ್ತಾ? ಆ ಟ್ಯೂಬ್ಲೈಟ್ ತುಂಬ ಬರ್ಸಿದ್ದಾರೆ, ಇಂಥವರು ಕೊಟ್ಟದ್ದು ಅಂತ ಬಣ್ಣದಿಲ್ಲ. ಇದು ಯಾವುದಕ್ಕೆ ಬೇಕು ಅಂತ. ಮಾಡಿದ್ದೇನೆ ಅಂತಂದರೆ ದೇವಸ್ಥಾನ ನಾ ಕಟ್ಟಿಸಿದ್ದೇನೆ. ಇದೆಲ್ಲ ಭಾಳ ಕಡೆ ಚರ್ಚೆ ಆಗಿದೆ. ದೇವಸ್ಥಾನ ಕಟ್ಸೋರು ಯಾರು? ಸ್ವಾಮಿ ವಿವೇಕಾನಂದರಿಗೆ ಅನುಭವ ಆದದ್ದು. ಹಿಮಾಲಯಕ್ಕೆ ಹೋದಾಗ ಒಂದು ಸಲ ಕೂತಿದ್ದರು, ಆ ದೇವಿ ದೇವಸ್ಥಾನ ಬಿದ್ದು ಹೋದದ್ದು ನೋಡಿ ಧ್ಯಾನದಲ್ಲಿ ಕೂತವರು ಹೇಳಿದ್ರಂತೆ, ದೇವಿ ಇಂಥ ಅನ್ಯಾಯ ಆಗಿದೆ, ನಾನು ಹೋರಾಡಿ ದೇವಸ್ಥಾನ ಕಟ್ಟಿಸ್ತೇನೆ, ನಿನಗೆ ಯಾರು ಅನ್ಯಾಯ ಮಾಡಿಬಿಟ್ಟಿದ್ದಾರೆ ಅಂತಂದಾಗ ಅವ್ರ ಮನಸ್ಸಲ್ಲಿ ಹೊಳಿತಂತೆ, ನೀನು ಯಾರಪ್ಪ ಕಟ್ಸೋದಕ್ಕೆ? ಜಗನ್ಮಾತೆ ಅಂತೀಯ ನನಗೆ? ಜಗನ್ಮಾತೆ ಹೋದ್ರೆ ಒಂದು ದೇವಸ್ಥಾನ ಕಟ್ಸ್ಕೊಳಕ್ಕಾಗಲ್ವ ನನಗೆ? ನಾನು ಕಟ್ಸ್ಕೋತೀನಿ, ತಲೆ ಮಾಡಬೇಡ ನೀನು. ತಕ್ಷಣ ಅವ್ರು ಕೆಟ್ಟ ಅನ್ನಿಸ್ತಂತೆ, ನಾನು ಕಟ್ಟಿಸ್ತೀನಿ ದೇವಿಗೆ ದೇವಸ್ಥಾನ ಅಂದರೆ ಹೇಗೆ ಅಂತ. ನಾನು ಮಾಡಿದ್ದೇನೆ ಮನಸ್ಸಿನಲ್ಲಿ ಹೊಳಿಬಾರ್ದು. ಮಾಡಿದೆನೆನ್ನದಿರ ಲಿಂಗಕ್ಕೆ, ಮಾಡಿದೆನೆನ್ನದಿರ ಜಂಗಮಕ್ಕೆ. ನೋಡಿ, ಅವ್ರಿಗೆಲ್ಲ ಅನುಕೂಲ ನಾನೇ ಮಾಡಿದ್ದು, ಜಂಗಮರಿಗೆಲ್ಲ. ಶಿವನಿಗೆ ಮಾಡಿದೆ ಅನ್ನಬಾರ್ದು, ಶಿವ ಶರಣರಿಗೆ ಮಾಡಿದೆ ಅನ್ನಬಾರ್ದು. ಮಾಡಿದೆನೆನ್ನದಿರು, ಮಾಡಿದೆನೆಂಬುದು ಮನದಲ್ಲಿ ಇಲ್ಲದದ್ದಡೆ. ನಾನು ಮಾಡಿದೆ ಅಂತ ಅನ್ನೋದು ಮನಸ್ಸಿನಲ್ಲಿ ಇಲ್ಲದೆ ಹೋದಾಗ ನಿಂದೊಂದು ಅವಿಭಾಜ್ಯ ಕೆಲಸ ಅದು ಮಾಡ್ತಾ ಹೋಗೋದು, ಪ್ರೀತಿಯಿಂದ ಮಾಡುವಂಥ ಕೆಲಸ. ಅದನ್ನು ಮಾಡಿದೆ ಅಂತ ಅಹಂಕಾರ ನಿನ್ನಲ್ಲಿ ಮೂಡದೆ ಹೋದರೆ ಬೇಡಿತ್ತ ನೀವ ಕೂಡಲ ಸಂಗಮ ದೇವ. ಕೂಡಲ ಸಂಗಮ ದೇವ ಬೇಡಿದ್ದನ್ನು ಕೊಡ್ತಾನೆ, ನಿನ್ನ ಮನಸ್ಸಲ್ಲಿದ್ದದ್ದೆಲ್ಲ ಕೊಡ್ತಾನೆ. ಯಾವಾಗ? ನಾನು ಮಾಡಿದೆ ಅನ್ನುವಂಥ ಭಾವ ಬರದೇ ಹೋದಾಗ. ಇಂಥವ್ರು ಸಾಕಷ್ಟು ಜನ ನಮ್ಮ ದೇಶದಲ್ಲಿ ಹಾಗೆ ಹೋಗಿದ್ದಾರೆ. ದೊಡ್ಡ ದೊಡ್ಡ ಸಾಧನೆ ಮಾಡಿ ನಾನು ಏನೂ ಮಾಡಲಿಲ್ಲ ಅಂತ ಹೇಳಿದವರು ಇದ್ದಾರೆ, ಈಗ ಸಾಧ್ಯ ಇದ್ದಾರೆ. ನನಗೆ ತಕ್ಷಣ ಇತ್ತೀಚೆಗೆ ನೆನಪಾಗುವಂಥದ್ದಂದರೆ ಮಹಾತ್ಮ ಗಾಂಧಿಯವರು. ಸ್ವಾತಂತ್ರ್ಯ ಸಿಕ್ತು 15ನೇ ಆಗಸ್ಟ್, ಧ್ವಜ ಬ್ರಿಟಿಷ್ ಧ್ವಜ ಎಳಿಬೇಕು, ಯೂನಿಯನ್ ಜಾಕ್ ಎಳಿಬೇಕು, ನಮ್ಮ ಭಾರತ ತ್ರಿವರ್ಣ ಧ್ವಜ ಮೇಲೆ ಏರಬೇಕು, ರೆಡ್ ಫೋರ್ಟ್ ಮೇಲೆ ಫಂಕ್ಷನ್ ಆಗಬೇಕು, ಜವಾಹರ್ಲಾಲ್ ನೆಹರು ಹಾರಿಸ್ಬೇಕು, ಧ್ವಜ ಹಾರಿಸ್ಬೇಕು. ಗಾಂಧೀಜಿ ಎಲ್ಲಿದ್ದರು? ನನಗೆ ಯಾವಾಗಲೂ ಈ ಪ್ರಶ್ನೆ ನನಗೆ ಕಾಡುತ್ತೆ. ಮನೇಲಿ ಒಂದು ಸಣ್ಣ ಕಾರ್ಯಕ್ರಮ ಆದರೆ ಬಾಗಿಲಲ್ಲಿ ನಿಂತ್ಕೊಂಡು ನಾನೇ ಮಾಡಿದ್ದು ಅಂತ ಎಲ್ಲರೂ ಹೇಳ್ಕೊಂಬರ್ತೇವೆ.
ಈ ಸ್ವಾತಂತ್ರ್ಯ ಏನು ನಡೀತಲ್ಲ, ಕೋಲಾಹಲ ನಡೀತಲ್ಲ, ಇದರ ಮುಂಚೂಣಿಯಲ್ಲಿದ್ದಂತಹ ಗಾಂಧಿ ಸ್ವಾತಂತ್ರ್ಯ ಸಿಕ್ಕಾಗ ಸಂಭ್ರಮದಲ್ಲಿ ಎಲ್ಲಿದ್ದರು? ಸಂಭ್ರಮದಲ್ಲಿ ಇರಲೇ ಇಲ್ಲ ಅವರು. ದಿಲ್ಲಿಯಲ್ಲೇ ಇರಲಿಲ್ಲ, ಕಲ್ಕತ್ತಾದಲ್ಲಿ ಉಪವಾಸ ಕೂತಿದ್ರು. ಅಲ್ಲಿ ಹಿಂಸೆ ಆಗಿತ್ತು, ಇದಾಗಿ ಕೋಮುವಾದ ಆಗಿ ಹಿಂಸೆ ಆದಾಗ ಮೌಂಟ್ ಬ್ಯಾಟನ್ ಭಾಳ ಚೆನ್ನಾಗಿ ಹೇಳ್ತಾರೆ, ಇಫ್ ವೈಲೆನ್ಸ್ ಬ್ರೇಕ್ಸ್ ಔಟ್ ಇನ್ ಕಲ್ಕತ್ತಾ, ಇನ್ ದ ನ್ಯಾರೋ ಸ್ಟ್ರೀಟ್ಸ್ ಆಫ್ ಕಲ್ಕತ್ತಾ, ನೋ ಆರ್ಮಿ ಕ್ಯಾನ್ ಸೇವ್ ಇಟ್. ನೋ ಆರ್ಮಿ ಕ್ಯಾನ್ ಸೇವ್ ಇಟ್. ಕಲ್ಕತ್ತೆಯ ಸಂಧಿಗೊಂದಿಗಳಲ್ಲಿ ಹಿಂಸೆ ಶುರು ಆದರೆ ಯಾವ ಸೈನ್ಯವೂ ನಿಲ್ಲಿಸೋಕೆ ಸಾಧ್ಯ ಇಲ್ಲ. ಬಟ್ ಐ ಹ್ಯಾವ್ ಕಾನ್ಫಿಡೆನ್ಸ್ ಇನ್ ಒನ್ ಮ್ಯಾನ್ ಆರ್ಮಿ. ಒಬ್ಬ ಮನುಷ್ಯ, ಒಬ್ಬ ಸೈನ್ಯ ಕೆಲಸ ಮಾಡೋದು, ಗಾಂಧಿ ಕ್ಯಾನ್ ಡೂ ಇಟ್. ಅಲ್ಲಿ ಹೋದರು, ಅಲ್ಲಿ ಕೂತು ಉಪವಾಸ ಮಾಡ್ತಾಯಿದ್ರು. ನೆಹರು ಫೋನ್ ಮಾಡಿದ್ರಂತೆ ಅವರಿಗೆ, ಬಾಪು ಇವತ್ತು ಇದಿದೆಲ್ಲ ಕಾರ್ಯಕ್ರಮ ಬರಬೇಕಲ್ಲ ನೀವು ಅಂತ, ಸಂಭ್ರಮ ಇದೆ ಬರಬೇಕು ಅಂತ. ಗಾಂಧೀಜಿ ಹೇಳ್ತಾರೆ, ಸಂಭ್ರಮ ಯಾರಾದರೂ ಆಚರಿಸ್ಬೋದು, ನನ್ನ ಕೆಲಸ ಇದೆ ಇಲ್ಲಿ ಅಂತ. ನೋಡಿ, 200 ವರ್ಷಗಳ ಹೋರಾಟ ಇದ್ದದ್ರಲ್ಲಿ ಕೊನೆಗೆ ಮುಂಚೂಣಿಯಲ್ಲಿ ನಿಂತ್ಕೊಂಡು ರಾಷ್ಟ್ರಪಿತ ಅನ್ನಿಸ್ಕೊಂಡವರು ಸ್ವಾತಂತ್ರ್ಯ ಸಿಕ್ಕ ಸಂಭ್ರಮದಲ್ಲಿ ಬರದೇನೆ ಆ ಕರ್ತವ್ಯಕ್ಕೋಸ್ಕರ ಉಪವಾಸ ಕೂತಿದ್ರು. ಅಲ್ಲಿ ಹೋಗಲಿಲ್ಲ, ಸಂಭ್ರಮಕ್ಕೆ ಹೋಗಲಿಲ್ಲ ಅವರು. ಇದು ಭಾಳ ದೊಡ್ಡದು ಅನಿಸೋದು ನನಗೆ. ನಾನು ಮಾಡಿದೆ ಅನ್ನೋದಿಲ್ಲ, ಕೆಲಸ ಮಾಡಬೇಕಾಗಿತ್ತು, ಮಾಡ್ತೀನಿ, ಕೆಲಸ ಮುಖ್ಯ ನನಗೆ, ಸಂಭ್ರಮ ಮುಖ್ಯ ಅಲ್ಲ ಅಂತ ಹೇಳಿ ಹೀಗೆ ಮಾಡಿದೆನೆಂಬುದು. ಇನ್ನೊಂದು ಮುಖ್ಯವಾಗಿ ವಿಚಾರ ಹೇಳ್ತಾರೆ ಬಸವಣ್ಣವರು. ನಾವು ಸೇವಕರು, ಶಿವ ಯಜಮಾನ ಹೇಳಿದ ಕೆಲಸ ಮಾಡೋದು ಸೇವಕನ ಕೆಲಸ. ಸೇವಕ ಹೇಳ್ತಾನೆ, ಯಜಮಾನರು ಹೋಗೋ ಅಂದ್ರೆ ಹೋಗ್ತಾನೆ, ಬಾ ಅಂದರೆ ಬರ್ತಾನೆ, ತೊಗೊಂಡು ಬಾ ಅಂದ್ರೆ ತೊಗೊಂಡ್ಬರ್ತಾನೆ. ಅವನ ಕೆಲಸ ಏನು? ಯಜಮಾನ ಹೇಳಿದ್ದನ್ನು ಮಾಡೋದು. ಆದರೆ ಕೆಲವರು ಸೇವಕರು ಹೇಗಿರ್ತಾರೆ ಗೊತ್ತಾ? ಯಜಮಾನರನ್ನೇ ಸಣ್ಣವ್ರು ಮಾಡಿಬಿಡ್ತಾರೆ. ನಮ್ಮ ಸಾಹೇಬರಿಗೇನೂ ಗೊತ್ತಾಗಲ್ಲ ಸರ್, ನಾನೇ ಮಾಡಿಕೊಡೋದೆಲ್ಲ. ಕೇಳಿದ್ದೀರಿ, ಕೆಲವರು ಇರ್ತಾರೆ. ಅವನ ಕೆಲಸ ಸಾಹೇಬರು ಹೇಳೋದು ಮಾಡೋದು ಅಷ್ಟೇ, ಸೇವಕ ಆದವೊಂದು. ಆದರೆ ಸೇವಕರು ಯಜಮಾನನ್ನೇ ಹಿಂದೆ ಹಾಕಿ ನಾನೇ ಮಾಡೋದು ಸರ್, ಅವ್ರಿಗೇನು ಗೊತ್ತಾಗಲ್ಲ, ಸುಮ್ಮನೆ ಸಹಿ ಮಾಡ್ತಾರವರು ಅಂತ ಹೇಳೋರಿದ್ದಾರೆ. ಅದಕ್ಕೆ ಹೇಳ್ತಾರೆ, ಹಾಗೆ ಮಾಡಬಾರ್ದು. ಯಜಮಾನನ ಹೆಸರನ್ನು ಮುಂದೆ ಮಾಡದೆ ತನ್ನ ಹೆಸರನ್ನು ಮುಂದೆ ಮಾಡಿಕೊಂಡ್ರೆ ಯಜಮಾನ ನೋಡ್ತಾ ಇರ್ತಾನೆ, ಒಂದು ಸಲ ಎತ್ತಿ ಹೊರಗೆ ಹಾಕ್ತಾನೆ ಹೋಗುವಂತ. ಅದೇ ಏಡಿಸಿ ಕಾಡಿತ್ತು ಶಿವನ ಡಂಗುರ. ಆದರೆ ನಿಜವಾದ ಸೇವಕ ಏನು ಮಾಡ್ತಾನೆ ಅಂದರೆ, ತಾನು ಏನೇ ಕೆಲಸ ಮಾಡಿದರೂ ಕೂಡ ನನ್ನ ಯಜಮಾನನ ಅಪ್ಪಣೆಯಿಂದ ಮಾಡಿದ್ದು, ಅವನು ಮಾಡುವಂದ ಅಂತ ಮಾಡಿದೆ ಅಂತ ಹೇಳಿ ತಾನು ಒಂದು ಕಾರ್ಯಕ್ಕೆ ಉಪಕರಣ ಅನ್ನೋ ಹಾಗೆ ಇರ್ತಾನೆ. ಅದು ಭಾಳ ಮುಖ್ಯ. ವಿ ಆರ್ ಓನ್ಲಿ ಎನ್ ಇನ್ಸ್ಟ್ರೂಮೆಂಟ್ ಆಫ್ ಅನ್ ಆ್ಯಕ್ಷನ್. ನಾವು ಯಾವುದೋ ಒಂದು ಕೆಲಸಕ್ಕೆ ಒಂದು ಕಾರಣನಾಗಿದ್ದೇನೆ. ಒಳ್ಳೆ ಕೆಲಸ ಮಾಡಿದಾಗ ಹೇಳ್ತಾರೆ, ಅಂತೂ ಭಗವಂತ ಬಳಸ್ಕೊಂಡಪ್ಪ ನಮ್ಮನ್ನು ಒಳ್ಳೆ ಕೆಲಸಕ್ಕೆ. ಮಾಡೋ ಕೆಲಸ ಭಗವಂತಂದು, ನಾನು ಬಳಸ್ಕೊಂಡಲ್ಲ, ಅದೇ ಸಂತೋಷ ನನಗೆ. ಒಂದು ಅವಕಾಶ ಕೊಟ್ಟನಲ್ಲ ಮಾಡೋದಕ್ಕೆ. ಗಾಡ್ ಗಿವ್ಸ್ ಅಸ್ ಅಪಾರ್ಚುನಿಟೀಸ್ ಟು ಬಿ ಹಿಸ್ ಇನ್ಸ್ಟ್ರೂಮೆಂಟ್ಸ್. ಅವನು ಉಪಕರಣ ಆಗೋದಕ್ಕೆ ಅವಕಾಶ ಕೊಡ್ತಾನೆ, ಅದಕ್ಕೆ ನಾವು ಕೃತಜ್ಞರಾಗಿರಬೇಕು ಅಂತ ಹೇಳಿದಾಗ ಮಾತ್ರ ಬೇಡಿತ್ತ ನೀವ ಕೂಡಲ ಸಂಗಮ ದೇವ, ಏನು ಕೇಳಿದ್ದು ಕೊಡ್ತಾನೆ, ಮೆಚ್ಚುತ್ತಾನೆ ಅವನು. ಆದರೆ ನಾನು ಮಾಡಿದೆ ಅಂತ ಹಂಗರತೆ ಬಂದರೆ ಆಗೋದಿಲ್ಲ. ಇದು ಬಸವಣ್ಣನವರ ಇಡೀ ಜೀವನದ ಸೂತ್ರ, ವಿನಮ್ರತೆ ಅನ್ನುವಂಥದ್ದು. ಅಹಂಕಾರ ನಿರಸನ, ವಿನಮ್ರತೆ ಅನ್ನುವಂಥದ್ದು ಬಸವಣ್ಣವರ ಇಡೀ ಜೀವನದುದ್ದಕ್ಕೂ ಹೊತ್ಕೊಂಬಂದಂಥದ್ದು ಅದು ವಿನಮ್ರತೆ.